ಭಾರತದ ಪ್ರಥಮ ಮುಖ್ಯ ನ್ಯಾಯಾಧೀಶರು ಯಾರು? ಭಾರತದ ಪ್ರಥಮ ಮುಖ್ಯ ನ್ಯಾಯಾಧೀಶರು ಹಿರಲಾಲ್ ಕನಿಯಾ, ಶಂಭುನಾಥ್ ಪಂಡಿತ್, ಸತ್ಯೇಂದ್ರನಾಥ ಠಾಗೂರ್, ಜಿ.ವಿ. ಮಾವಳಂಕರ್. ಸರಿಯಾದ ಉತ್ತರ ಹಿರಲಾಲ್ ಕನಿಯಾ. ಹಿರಲಾಲ್ ಕನಿಯಾ ಅವರು ನಮ್ಮ ಭಾರತದ ಪ್ರಥಮ ಮುಖ್ಯ ನ್ಯಾಯಾಧೀಶರು. ನೆಕ್ಸ್ಟು, ಭಾರತದ ರಾಷ್ಟ್ರೀಯ ಹಾಡನ್ನು ರಚಿಸಿದವರು ಯಾರು? ರವೀಂದ್ರನಾಥ್ ಠಾಗೂರ್, ಬಂಕಿಮಚಂದ್ರ ಚಟರ್ಜಿ, ಶರತ್ ಚಂದ್ರ ಚಟರ್ಜಿ, ಮೊಹಮ್ಮದ್ ಇಕ್ಬಲ್. ಸರಿಯಾದ ಉತ್ತರ ಬಂಕಿಮಚಂದ್ರ ಚಟರ್ಜಿ. ರಾಷ್ಟ್ರೀಯ ಹಾಡನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ. ರಾಷ್ಟ್ರೀಯ ಗೀತೆಯನ್ನು ರಚಿಸಿದವರು ರವೀಂದ್ರನಾಥ್ ಟ್ಯಾಗೂರ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಭಾರತದ ಅತ್ಯಂತ ಉದ್ದ ನದಿ ಸೇತುವೆ ಯಾವುದು? ಭಾರತದ ಅತ್ಯಂತ ಉದ್ದ ನದಿ ಸೇತುವೆ, ನದಿಯಿಂದಾಗಿರ್ತಕ್ಕಂಥ ಒಂದು ಸೇತುವೆ ಯಾವುದು ನೋಡಿ? ಹೌರಾ ಸೇತುವೆ ಕೋಲ್ಕತ್ತಾ, ಶರಾವತಿ ಸೇತುವೆ ನಮ್ಮ ಇದು ಕರ್ನಾಟಕದಲ್ಲಿ ಹೊನ್ನಾವರ, ಮಹಾತ್ಮ ಗಾಂಧಿ ಸೇತುವೆ ಪಾಟ್ನಾ, ಅಥವಾ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಸೇತುವೆ. ಪಾಟ್ನಾ, ಬಿಹಾರದ ಪಾಟ್ನಾದಲ್ಲಿರ್ತಕ್ಕಂಥ ಈ ಮಹಾತ್ಮ ಗಾಂಧಿ ಸೇತುವೆ ಭಾರತದ ಅತ್ಯಂತ ಉದ್ದವಾದ ನದಿ ಸೇತುವೆಯಾಗಿದೆ. ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗ KVIC, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗ ಇದು ಸ್ಥಾಪಿತವಾಗಿದ್ದು ಯಾವಾಗ? ಸರಿಯಾದ ಉತ್ತರ 1956. 1956ರಂದು ಈ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗ ಸ್ಥಾಪಿತವಾಯಿತು. ಈ ರೀತಿಯಾದ ಪ್ರಶ್ನೆಗಳನ್ನು ಆಲ್ಮೋಸ್ಟ್ STA, FTA, PSIಗೆ ಕೇಳ್ತಾ ಬರ್ತಾರೆ. PCಗೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕೇಳ್ತಾ ಬರ್ತಾರೆ. ಇವೆಲ್ಲ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ STA, FTA, PSIಗೆ ಎಲ್ಪ್ ಆಗುವಂತಹ ಬಹಳ ಮುಖ್ಯ ಪ್ರಶ್ನೆಗಳು. ಕುವೆಂಪುರವರು ತೀರ್ಥಹಳ್ಳಿ ತಾಲೂಕಿನ ಯಾವ ಹಳ್ಳಿಯವರು? ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಕುವೆಂಪುರವರು ತೀರ್ಥಹಳ್ಳಿ ತಾಲೂಕಿನ ಯಾವ ಹಳ್ಳಿಯವರು ನೋಡಿ? ಕುಪ್ಪಳ್ಳಿ, ದೇವಾಂಗಿ, ಮಂಡಗದ್ದೆ, ಕುರುವಳ್ಳಿ. ಸರಿಯಾದ ಉತ್ತರ ಕುಪ್ಪಳ್ಳಿ. ಕುಪ್ಪಳ್ಳಿ ಗ್ರಾಮದಲ್ಲಿ ಜನಿಸಿದವರು ಕುವೆಂಪು. ನೆಕ್ಸ್ಟ್, ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ನೋಡಿ, ಕಬಿನಿ ಜಲಾಶಯ ಬೀಚ್ನಳ್ಳಿಯಲ್ಲಿ, ತುಂಗಭದ್ರಾ ಮೇಲ್ದಂಡೆ ಯೋಜನೆ ಗಾಜನೂರು, ಹೇಮಾವತಿ ಜಲಾಶಯ ಗೋರೂರು, ಭದ್ರಾ ಜಲಾಶಯ ಹೊಸಪೇಟೆ. ಇಲ್ಲಿ ಭದ್ರಾ ಜಲಾಶಯ ತಪ್ಪಾಗಿದೆ. ಕಬಿನಿ ಜಲಾಶಯ ಬೀಚ್ನಳ್ಳಿ ಸರಿಯಾಗಿದೆ. ತುಂಗಭದ್ರಾ ಮೇಲ್ದಂಡೆ ಯೋಜನೆ ಗಾಜನೂರು ಸರಿಯಾಗಿದೆ. ಹೇಮಾವತಿ ಜಲಾಶಯ ಗೋರೂರು ಸರಿಯಾಗಿದೆ. ಇಲ್ಲಿ ಭದ್ರಾ ಜಲಾಶಯ ನಾವು ಶಿವಮೊಗ್ಗದಲ್ಲಿ ಕಾಣ್ತೇವೆ. ಈ ಹೊಸಪೇಟೆಯಲ್ಲಿ ನಾವು ಆಲ್ಮಟ್ಟಿ ಡ್ಯಾಮನ್ನು ಕಾಣುತ್ತೇವೆ. ಹಾಗಾದರೆ ಭದ್ರಾ ಇದು ರಾಂಗ್. ಕಬಿನಿ, ತುಂಗಭದ್ರಾ, ಹೇಮಾವತಿ ಸರಿಯಾಗಿದೆ. ನೆಕ್ಸ್ಟ್, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡದ ಸಾಹಿತಿ ಯಾರು? ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂತಹ ಪ್ರಥಮ ಸಾಹಿತಿ ನೋಡಿ, SL ಭೈರಪ್ಪ, ಚಿದಾನಂದ ಮೂರ್ತಿ, ದೇವನೂರು ಮಹಾದೇವ, ವೀರಪ್ಪ ಮೊಯ್ಲಿ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ SL ಭೈರಪ್ಪ ಅವರು. SL ಭೈರಪ್ಪರವರು 2010ರಲ್ಲಿ ಇವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ನೆಕ್ಸ್ಟ್, ರಾಜಸ್ಥಾನದ ಮೊದಲ ಸಿಂಹ ಸಫಾರಿ ಯಾವ ಉದ್ಯಾನವನದಲ್ಲಿದೆ? ಸಿಂಹ ಸಫಾರಿ. ಸರಿಯಾದ ಉತ್ತರ ನಹರ್ಗಢ್ ಬಯೋಲಾಜಿಕಲ್ ಪಾರ್ಕ್. ಇಲ್ಲಿ ರಾಜಸ್ಥಾನದ ಮೊದಲ ಸಿಂಹ ಸಫಾರಿಯನ್ನು ನಾವು ಈ ಉದ್ಯಾನವನದಲ್ಲಿ ಕಾಣಬಹುದು. ನಹರ್ಗಢ್ ಬಯೋಲಾಜಿಕಲ್ ಪಾರ್ಕ್. ಮೋಸ್ಟ್ ಇಂಪಾರ್ಟೆಂಟು, ನಮ್ಮ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸವೆಂದರೆ? ನಾವಿಷ್ಟು ರಾಜ್ಯಪಾಲರು, ರಾಷ್ಟ್ರಪತಿದು ಆಲ್ಮೋಸ್ಟ್ ಎಲ್ಲ ಓದಿರ್ತಾರೆ.
ಕರ್ನಾಟಕದ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸವೆಂದರೆ ನೋಡಿ, ಅವರದಿ ವಿಧಾನಸೌಧ, ಅನುಗ್ರಹ, ವಿಧಾನಸೌಧ, ವಿಕಾಸಸೌಧ ಯಾವುದೂ ಅಲ್ಲ. ಸರಿಯಾದ ಉತ್ತರ ಹೇಳಿ. ಸರಿಯಾದ ಉತ್ತರ ಅನುಗ್ರಹ. ಅನುಗ್ರಹ ಎನ್ನುವುದು ಕರ್ನಾಟಕದ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸ. ಬುದ್ಧ ಚರಿತವನ್ನು ಬರೆದವರು ಯಾರು? ಬಹಳ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ. ಅಶ್ವಘೋಷನ ಬುದ್ಧ ಚರಿತ. ಕೌಟಿಲ್ಯ ಬರೆದಿರತಕ್ಕಂಥದ್ದು ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿದೆ? ನೋಡಿ, ಪಕ್ಷಾಂತರ ನಿಷೇಧ 10ನೇ ಅನುಸೂಚಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಇದು 7ನೇ ಅನುಸೂಚಿ, ನಗರ ಸ್ಥಳೀಯ ಸಂಸ್ಥೆಗಳು 12ನೇ ಅನುಸೂಚಿ. ಡಿ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿವೆ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಇರತಕ್ಕಂಥ ಈ 12 ಅನುಸೂಚಿಗಳನ್ನು ಸರಿಯಾಗಿ ಓದ್ಕೋಬೇಕು. ನೋಡಿ, ಪಕ್ಷಾಂತರ ನಿಷೇಧ 10 ಇದೆಯಲ್ಲ, ಅದು ಕರೆಕ್ಟು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಇದು 7ನೇ ಅನುಸೂಚಿಯಲ್ಲಿ ಬರುತ್ತೆ, ಇದು ಸರಿಯಾಗಿದೆ. ಇದರಲ್ಲಿ ನಮ್ಮ ಪೊಲೀಸ್ ಎನ್ನುವಂತಹ ಪದ ಈ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ನಗರ ಸ್ಥಳೀಯ ಸಂಸ್ಥೆಗಳು ಈ 12ನೇ ಅನುಸೂಚಿಯಲ್ಲಿ ಬರುತ್ತೆ. 11ನೇ ಅನುಸೂಚಿಯಲ್ಲಿ ನಾವು ಪಂಚಾಯತ್ ರಾಜ್ಗಳ ಬಗ್ಗೆ, ಪಂಚಾಯಿತಿಗಳ ಬಗ್ಗೆ ನಾವು ತಿಳಿಯಬಹುದು. ಹಾಗಾದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸರಿಯಾಗಿದೆ. ನೆಕ್ಸ್ಟ್ ನೋಡಿ, 1950ರ ಸಂವಿಧಾನದಲ್ಲಿ ನೀಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಗಿಲ್ಲ? ನೋಡಿ, ಆಸ್ತಿ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ಯಾವ ಹಕ್ಕನ್ನು ಸೇರಿಸಲಾಗಿಲ್ಲ? ಶಿಕ್ಷಣದ ಹಕ್ಕು. 1950ರ ಸಂವಿಧಾನದಲ್ಲಿ ನಾವು ಈ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಸೇರಿಸಲಾಗಿಲ್ಲ. ಅಂದು ಆಸ್ತಿಯ ಹಕ್ಕು ಇತ್ತು, ಈಗ ಪ್ರಸ್ತುತ ಆಸ್ತಿ ಹಕ್ಕು ಇಲ್ಲಷ್ಟೇ. ಬಟ್ ಅಂದು 1950 ಅಂತ ಕೇಳೋದ್ರಿಂದ ಅವಾಗ ಆಸ್ತಿ ಹಕ್ಕಿತ್ತು, ಶಿಕ್ಷಣದ ಹಕ್ಕು ಇರಲಿಲ್ಲ. ಆದರೆ ಈಗ ಆಸ್ತಿ ಹಕ್ಕು ಇಲ್ಲ, ಶಿಕ್ಷಣದ ಹಕ್ಕನ್ನು ನಾವು ಈ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗಿದೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ ರಾಷ್ಟ್ರಪತಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳನ್ನು ಕಾಲಾನುಕ್ರಮವಾಗಿ ನಾವು ನೆನಪಿಟ್ಕೊಳ್ಬೇಕು. ಅದರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು. ನೋಡಿ, ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್. ಮೊದಲು ರಾಜೇಂದ್ರ ಪ್ರಸಾದ್ರವರು, ಅದಾದ ನಂತರ ಜಾಕಿರ್ ಹುಸೇನ್, ಆಮೇಲೆ ವಿ ಗಿರಿ, ಆಮೇಲೆ ನೀಲಂ ಎನ್ ಸಂಜೀವ ರೆಡ್ಡಿಯವರು. ರಾಜೇಂದ್ರ ಪ್ರಸಾದ್, ಜಾಕಿರ್ ಹುಸೇನ್, ವಿ ಗಿರಿ ಮತ್ತು ಸಂಜೀವ ರೆಡ್ಡಿ ಇವು ರಾಷ್ಟ್ರಪತಿಗಳ ಕಾಲಾನುಕ್ರಮ. ನೆಕ್ಸ್ಟ್, ಭಾರತದ ಸುಪ್ರೀಂ ಕೋರ್ಟ್ ಈ ಕೆಳಗಂಡ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ತೀರ್ಪು ನೀಡಿದೆ? ಕ್ವಶನ್ನನ್ನು ಇನ್ನೊಂದು ಸಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಭಾರತದ ಸುಪ್ರೀಂ ಕೋರ್ಟ್ ಈ ಕೆಳಗಂಡ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದೆ? ನೋಡಿ, ಕೇಶವಾನಂದ ಭಾರತಿ ಪ್ರಕರಣ, LIC ಆಫ್ ಇಂಡಿಯಾ, ಬೇರುಬಾರಿ, ಮಿನರ್ವಾ ಮಿಲ್ಸ್. ಸರಿಯಾದ ಉತ್ತರ ಬೇರುಬಾರಿ ಪ್ರಕರಣ. ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ. ಆದರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಇದ್ರ ಪ್ರಕಾರ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಒಪ್ಕೊಳ್ತವೆ ಕೊನೆಗೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ?
ನೋಡಿ, ಕೇಂದ್ರ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ಲೋಕಸಭಾ ಸಚಿವಾಲಯ, ಮಾನವ ಹಕ್ಕು ಆಯೋಗ. ಇದನ್ನು RSIದಲ್ಲೂ ಕೇಳಿದ್ದಾರೆ ಮತ್ತು PC ಸಿವಿಲಲ್ಲೂ ಒಂದ್ಸಲ ಕೇಳಿದ್ದಾರೆ. ಸರಿಯಾದ ಉತ್ತರ ಮಾನವ ಹಕ್ಕು ಆಯೋಗ. ರಾಜ್ಯ ಮಾನವ ಹಕ್ಕು ಆಯೋಗ ಅಥವಾ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇವೆರಡೂ ಸಮೇತ ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಇಲ್ಲಿ ಕೇಂದ್ರ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ಲೋಕಸಭಾ ಸಚಿವಾಲಯ ಇವೆಲ್ಲವೂ ಸಮೇತ ಸಾಂವಿಧಾನಿಕ ಸಂಸ್ಥೆಗಳಾಗಿವೆ. ನೆಕ್ಸ್ಟ್, ರಾಜಧಾನಿಯನ್ನು ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸಿ ಅಲ್ಲಿ ದ್ವಾರಾವತಿಪುರ ನಗರವನ್ನು ನಿರ್ಮಿಸಿದ ಹೊಯ್ಸಳ ದೊರೆ ಯಾರು? ಹೊಯ್ಸಳ ದೊರೆ ಯಾರು? ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸಿದ ನಂತರ ಅಲ್ಲಿ ದ್ವಾರಾವತಿಪುರ ನಗರವನ್ನು ನಿರ್ಮಿಸಿದಂತಹ ದೊರೆ ಯಾರು? ಸರಿಯಾದ ಉತ್ತರ ಎರಡನೇ ವಿನಯಾದಿತ್ಯ ಅಥವಾ ಇಮ್ಮಡಿ ವಿನಯಾದಿತ್ಯ. ಈ ಇಮ್ಮಡಿ ವಿನಯಾದಿತ್ಯನು ತನ್ನ ರಾಜಧಾನಿಯನ್ನು ಸೊಸೆ ಊರು ಮುಂಚೆ ಇತ್ತು, ಆ ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸ್ತಾನೆ. ಹಳೆಬೀಡಿಗೆ ವರ್ಗಾಯಿಸಿದ ನಂತರ ಅಲ್ಲಿ ಒಂದು ದ್ವಾರಾವತಿ ಎನ್ನುವಂತಹ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಎರಡನೇ ವಿನಯಾದಿತ್ಯ. ಇನ್ನೊಂದು ಪ್ರಮುಖ ಪ್ರಶ್ನೆ, ಈ ಕೆಳಗಿನ ಭಾರತ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಯಾರು ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ? ಸರಿಯಾದ ಉತ್ತರ ನ್ಯಾಯಮೂರ್ತಿ M. ಇದಾಯತುಲ್ಲಾ. ಇವರಿಗೆ ಮಾತ್ರ ಈ ಅವಕಾಶ ಸಿಕ್ಕಿರೋದು, ಭಾರತದ ನ್ಯಾಯಮೂರ್ತಿಗಳಾಗಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ಯಾವಾಗ ರಾಷ್ಟ್ರಪತಿ ಹುದ್ದೆ ಖಾಲಿಯಾದ ನಂತರ ಆ ರಾಷ್ಟ್ರಪತಿ ಹುದ್ದೆಗೆ ಉಪರಾಷ್ಟ್ರಪತಿಯವರು ಅವರ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಏಕಕಾಲದಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆ ತೆರವಾದಾಗ ಅಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಆ ಹುದ್ದೆಯನ್ನು ಅಲಂಕರಿಸ್ತಾರೆ. ಆ ರೀತಿಯಾಗಿ ಅಲಂಕರಿಸಿದ್ರಲ್ಲಿ ಈ ಏಕಾಂಗಿ ಮತ್ತು ಒಬ್ಬರೇ ಒಬ್ಬರು ಅಂದರೆ ಇದಾಯ್ತುಲ್ಲ ಅವರು. ಅಂತಹ ಪರಿಸ್ಥಿತಿ ಮತ್ತಿನ್ನೆಲ್ಲೂ ಕ್ರಿಯೇಟ್ ಆಗಿಲ್ಲ. ನೆಕ್ಸ್ಟ್, ಈ ಕೆಳಗಿನ ಯಾವ ತೆರಿಗೆಯಿಂದ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ಇಳುವರಿ ಹೆಚ್ಚು? ಯಾವ ಟ್ಯಾಕ್ಸಿಂದ? ಸಂಪತ್ತು ತೆರಿಗೆ, ಆದಾಯ ತೆರಿಗೆ, ಬಡ್ಡಿ ತೆರಿಗೆ ಮತ್ತು ಉಡುಗೊರೆ ತೆರಿಗೆ, ಅಬಕಾರಿ ತೆರಿಗೆ. ಸರಿಯಾದ ಉತ್ತರ ಈ ಎಕ್ಸೈಸ್ ಟ್ಯಾಕ್ಸ್. ಅಬಕಾರಿ ತೆರಿಗೆಯಿಂದ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ಇಳುವರಿ ಹೆಚ್ಚಾಗಿ ಹೋಗುತ್ತದೆ. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು? 35, 45, 49, 69. ರಾಷ್ಟ್ರೀಕರಣಗೊಂಡ ವರ್ಷ 1945. ಅದು ಸ್ಥಾಪನೆಯಾದ ವರ್ಷ ಬೇರೆ, ನಾನು ಕೇಳ್ತಾ ಇರೋದು ರಾಷ್ಟ್ರೀಕರಣವಾದ ವರ್ಷ. ರಾಷ್ಟ್ರೀಕರಣವಾಗಿದ್ದು 1949ರಂದು RBI ರಾಷ್ಟ್ರೀಕರಣಗೊಂಡಿತು. ಇನ್ನೊಂದು KS ಪ್ರಶ್ನೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಯೋಜನೆಗಳನ್ನು ರೂಪಿಸಲು ಮತ್ತು ಸಂಶೋಧನಾ ಕಾರ್ಯಗಳನ್ನು ಸಂಘಟಿಸಲು ಸ್ಥಾಪನೆಯಾದ ಅತ್ಯುನ್ನತ ಸಂಸ್ಥೆ ಯಾವುದು? PSI ಸಿವಿಲಲ್ಲೂ ಕೇಳಿದರೆ ಮತ್ತು ಇದನ್ನು KS ಒಳಗಡೆನೂ ಈ ಪ್ರಶ್ನೆ ಕೇಳಿದರೆ. ಕೃಷಿಗೆ ಸಂಬಂಧಿಸಿದಂತೆ ನಮಗೆಲ್ಲ ಗೊತ್ತು, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ. ಇದು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಮತ್ತು ಸಂಶೋಧನಾ ಕಾರ್ಯಕ್ರಮಗಳನ್ನು ಸಂಘಟಿಸಲು ಸ್ಥಾಪನೆಯಾದಂಥ ಒಂದು ಅತ್ಯುನ್ನತ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ. ನೆಕ್ಸ್ಟ್, ರಾಷ್ಟ್ರೀಯ ಖರ್ಚು ಇವುಗಳನ್ನು ಒಳಗೊಂಡಿದೆ. ನೋಡಿ, ಬಳಕೆ ವೆಚ್ಚ, ಹೂಡಿಕೆ ವೆಚ್ಚ, ಸರ್ಕಾರದ ಖರ್ಚು, ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ಬಳಕೆ ಮಾಡುವಂತಹ ವೆಚ್ಚ ಮತ್ತು ಹೂಡಿಕೆ ಇಡುತ್ತಿಲ್ಲ ಅದರ ವೆಚ್ಚ ಮತ್ತು ಸರ್ಕಾರದ ವೆಚ್ಚ ಇವೆಲ್ಲವೂ ಸಮೇತ ರಾಷ್ಟ್ರೀಯ ಖರ್ಚು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಆದಾಯದ ಅತಿ ದೊಡ್ಡ ಮೂಲ ಯಾವುದು? ಭಾರತದ ರಾಷ್ಟ್ರೀಯ ಆದಾಯದ ಅತಿ ದೊಡ್ಡ ಮೂಲ ಯಾವುದು? ನೋಡಿ, ಸೇವಾ ವಲಯನೋ, ಕೃಷಿ ವಲಯನೋ, ಕೈಗಾರಿಕಾ ವಲಯನೋ ಅಥವಾ ವ್ಯಾಪಾರ ವಲಯನೋ? ಸರಿಯಾದ ಉತ್ತರ
ಸೇವಾ ವಲಯ. ಸೇವಾ ವಲಯದಿಂದ ನಮ್ಮ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಬಹಳಷ್ಟು ಆದಾಯವು ಹೋಗುತ್ತದೆ. ಕಂಪೇರ್ ಟು ಕೃಷಿ, ಕೈಗಾರಿಕೆ ಇದರೆಲ್ಲಕ್ಕಿಂತ ಸೇವಾ ವಲಯದಿಂದಲೇ ಆದಷ್ಟು ಆದಾಯ ಸರ್ಕಾರಕ್ಕೆ ಹೋಗುವಂಥದ್ದು. ಹಾಗಾದರೆ ಭಾರತದ ರಾಷ್ಟ್ರೀಯ ಆದಾಯದ ಅತಿದೊಡ್ಡ ಮೂಲ ಎಂದರೆ ಅದು ಸೇವಾ ವಲಯ. ಹಾಗಾದರೆ ಸಾರ್ವಜನಿಕ ವಲಯ ಎಂದರೇನು? ಸಾರ್ವಜನಿಕ ವಲಯ ಎಂದರೇನು? ನೋಡಿ ಆಪ್ಷನ್ಸ್ ನೋಡಿ. ವಾಣಿಜ್ಯ ಮತ್ತು ವ್ಯಾಪಾರದ ಮೇಲಿನ ಸರ್ಕಾರದ ಒಡೆತನ, ಅಥವಾ ವಾಣಿಜ್ಯ ಮತ್ತು ವ್ಯಾಪಾರದ ಮೇಲೆ ಬಂಡವಾಳಶಾಹಿ ಒಡೆತನ, ವ್ಯಾಪಾರದ ಮೇಲೆ ಖಾಸಗಿ ಒಡೆತನ, ಅದು ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಾರ್ವಜನಿಕ ವಲಯ ಎಂದರೆ ವಾಣಿಜ್ಯ ಮತ್ತು ವ್ಯಾಪಾರ ಇವೆರಡರ ಮೇಲೆ ಸರ್ಕಾರ ತನ್ನ ಒಡೆತನವನ್ನು ಸಾಧಿಸುತ್ತದೆ. ಇದನ್ನು ನಾವು ಸಾರ್ವಜನಿಕ ವಲಯ ಎಂದು ಕರೆಯುತ್ತೇವೆ. ವಾಣಿಜ್ಯ ಮತ್ತು ವ್ಯಾಪಾರದ ಮೇಲೆ ಸರ್ಕಾರದ ಒಡೆತನ. ನೆಕ್ಸ್ಟ್, MRTP ಈ ಕಾಯ್ದೆಯು ಪ್ರಮುಖವಾಗಿ ಇದಕ್ಕೆ ಸಂಬಂಧಿಸಿದೆ. MRTP ನೋಡಿ ಸರಿಯಾದ ಉತ್ತರ ಏಕಸ್ವಾಮ್ಯ ಮತ್ತು ವ್ಯಾಪಾರ ನಿರ್ಬಂಧಗಳು. ಇದಕ್ಕೆ ಸಂಬಂಧಿಸಿದಂತಹ ಕಾಯ್ದೆ MRTP ಕಾಯ್ದೆ. ಏಕಸ್ವಾಮ್ಯ ಮತ್ತು ವ್ಯಾಪಾರ ನಿರ್ಬಂಧಗಳು. ಆಧುನಿಕ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ಕೊಲೋಸಿಯಂ ಕಟ್ಟಡ ಯಾವ ರಾಷ್ಟ್ರದಲ್ಲಿದೆ? ಆಧುನಿಕ ಜಗತ್ತಿನಲ್ಲಿ ಅದ್ಭುತಗಳಲ್ಲಿ ಒಂದಾದಂತಹ ಈ ಕೊಲೋಸಿಯಂ ಎನ್ನುವಂತಹ ಕಟ್ಟಡ ಯಾವ ರಾಷ್ಟ್ರದಲ್ಲಿದೆ? ಸರಿಯಾದ ಉತ್ತರ ಇಟಲಿ ದೇಶದಲ್ಲಿ ನಾವು ಈ ಕಟ್ಟಡವನ್ನು ಕಾಣಬಹುದು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವ ಜೋಡಿ ತಪ್ಪಾಗಿದೆ? ನೋಡಿ, ಜರ್ಮನಿ ಬರ್ಲಿನ್, ಪೋಲ್ಯಾಂಡ್ ವಾರ್ಸಾ, ವಿಯೆಟ್ನಾಂ ವಿಯೆನ್ನಾ, ಫಿಲಿಪೀನ್ಸ್ ಮನಿಲಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.